ಹೋಮಕೂಪಗಳೊಳು ಪೃಥಕ್ ಪೃಥಗಾ ಮಹಾಪುರುಷನ ಸ್ವಮೂರ್ತಿಯ ತಾಮರಸ ಜಾಂಡಗಳ ತತ್ಕತ ವಿಶ್ವರೂಪಗಳ ಶ್ರೀ ಮಹಿಳೆ ರೂಪಗಳ ಗುಣಗಳ ಸೀಮೆಗಾಣದ ಯೋಚಿಸುತ್ತ ಮಮ ಸ್ವಾಮಿ ಮಹಿಮೆಯದೆಂತುಂಟೆಂದಡಿಗಡಿಗೆ ಬೆರಗಾದ ನಮಾಮಿ ಕೃಷ್ಣಂ ಪ್ರವಿಲುಪ್ತತೃಷ್ಣಂ ಸ್ಮರಾಮಿ ಬಾಲಂ ಮನಸಾ ಸದಾಲಂ ಭಜಾಮಿ ದೇವಂ ದುರಿತೌಘಧಾವಂ ದಯಾಭಿರಾಮಂ ದಯಿತಂ ನಿಕಾಮಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ದೇವತಾ ತಾರತಮ್ಯ ಸಂಧಿ ಪದ್ಯ 3. ರೋಮಕೂಪಗಳೊಳು ಪ್ರತ್ಯಕ್ಷತಃ ಮಹಾಪುರುಷನ ಸ್ವಮೂರ್ತಿಯ ಎಂಬ ಈ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಚಾರ್ಯರು ಶ್ರೀ ರಮಾದೇವಿಯರ ಮಹಾಮಹಿಮೆಗಳನ್ನು ತಿಳಿಸ್ತಾರೆ. ರೋಮ ರೂಪ ಕೂಪಗಳೊಳು ವಿರಾಟ್ ರೂಪಿಯಾದ ಶ್ರೀ ಪರಮಾತ್ಮನ ಶರೀರಗತ ಪ್ರತಿ ರೋಮ ಕೂಪಗಳಲ್ಲಿ ಅನಂತ ಬ್ರಹ್ಮಾಂಡಗಳು ಅಡಗಿವೆ. ಸೃಷ್ಟಿಕಾಲದಲ್ಲಿ ಒಂದು ಬ್ರಹ್ಮಾಂಡವನ್ನು ಮಾತ್ರ ಅಭಿವ್ಯಕ್ತಗೊಳಿಸಿ ತದ್ದಂತ ಸಕಲ ಪ್ರಾಣಿಗಳನ್ನು ಸಂರಕ್ಷಿಸಿ ಅಂತ್ಯದಲ್ಲಿ ಅವರವರ ಗತಿಯನ್ನು ನೀಡುವ ಪರಮ ಕರುಣಾಳು ಆ ಕಂಜನಾಭನು. ಪೃಥಕ್ ಅಂತಹ ರೋಮಕೂಪಗತ ಬ್ರಹ್ಮಾಂಡಗಳನ್ನು ಬೇರೆ ಬೇರೆಯಾಗಿ ರೂಪ ವಿಶೇಷಗಳನ್ನು ನೋಡ್ತಾ ಪರಮಾಶ್ಚರ್ಯ ಭರಿತಳಾಗಿದ್ದಾರೆ ಶ್ರೀ ಲಕ್ಷ್ಮೀದೇವಿಯರು. ಅನಂತರ ಬ್ರಹ್ಮಾಂಡಗತವರ ರೂಪ ವಿಶೇಷ. ಒಂದು ಬ್ರಹ್ಮಾಂಡಗತ ಅನಂತ ರೂಪ ವಿಶೇಷಗಳನ್ನು ಕಾಣ್ತಾ ಹಿಗ್ಗುತ್ತಿರುವವಳು ಪುಣ್ಯಾತ್ಮಳು ಶ್ರೀರಮಾ. ಮಹಾಪುರುಷ ಶ್ರೀ ಪರಮಾತ್ಮನು ಪುರುಷ ಶಬ್ದವಾಚ್ಯನು, ಪುರುಷ ನಾಮಕ ಪರಮಪುರುಷನು ವಿರಾಟ್ ರೂಪಿಯು. ಅಂತಹ ಮಹಿಮಾ ಸಂಪನ್ನನಾದ ಶ್ರೀ ಪರಮಾತ್ಮನನ್ನು ಕಾಣ್ತಾ ಪರಮ ಸಂತೋಷ ಭರಿತಳಾಗಿದ್ದಾಳೆ. ಸ್ವಮೂರ್ತಿಯ ಲಕ್ಷ್ಮಂತರ್ಗತ ಬಿಂಬರೂಪನಾದ ಶ್ರೀ ಪರಮಾತ್ಮನ ರೂಪ ಗುಣ ವಿಶೇಷಗಳನ್ನು ನಿರಂತರವೂ ನೋಡ್ತಾ ಅವನ ಗುಣಾತಿಶಯಗಳನ್ನು ಸಾಕಲ್ಯೇನ ಅರಿಯದವಳಾಗಿ ದಿಗ್ಭ್ರಾಂತಳಾಗಿ ಆ ನಿತ್ಯ ನೂತನನ ಮಹಿಮಾತಿಶಯಗಳನ್ನು ಪ್ರಳಯೋದಕದಲ್ಲಿ ನೆಲೆತಪ್ಪಿದ ನಾವೆಯಂತೆ ಆಲೋಚನಾ ಮಗ್ನಳಾಗಿದ್ದಾಳೆ. ಶ್ರೀ ಪರಮಾತ್ಮನ ನಿತ್ಯಾವಿಯೋಗಿನಿಯಾದ ಆ ನಿತ್ಯ ಮುಕ್ತಳು. ತಾಮರಸ ಜಂಡಗಳ ತಾಮರಸ ಅಂದರೆ ಕಮಲ, ತಾಮರಸಜ ಅಂದರೆ ಶ್ರೀ ಪರಮಾತ್ಮನ ನಾಭಿ ಕಮಲ ಸಂಜಾತರಾದ ಶ್ರೀ ಬ್ರಹ್ಮದೇವರು ತಾಮರಸ ಜಾಂಡ ಬ್ರಹ್ಮಾಂಡ ಅಂತ ತಾತ್ಪರ್ಯ. ತದ್ದತ್ ವಿಶ್ವರೂಪಗಳ ಅಂತಹ ಅನಂತ ಬ್ರಹ್ಮಾಂಡಗತ ಅನಂತ ಪುರುಷ ರೂಪತ್ರಯನಾದ ಪರಮಾತ್ಮನ ವಿರಾಟ್ ರೂಪ ವಿಶೇಷಗಳನ್ನು ಕಾಣ್ತಾ ಸುಖಿಸುತ್ತಿರುವವಳು ಶ್ರೀ ಮಹಿಳೆ. ಪರಮ ಮಂಗಳಪ್ರದಳು, ಸತ್ವಗುಣಾಭಿಮಾನಿಯೂ, ನಿತ್ಯ ಕಾಂತಿ ಸಂಪನ್ನಳು ಮತ್ತು ನಿರ್ವಿಕಾರ ನಿತ್ಯ ಯೌವನ ಸಂಪನ್ನರೂ ಆದ ಶ್ರೀ ಲಕ್ಷ್ಮೀದೇವಿಯು ಶ್ರೀ ಶಬ್ದವಾಚ್ಯಳು. ಶ್ರೀ ಶಬ್ದವಾಚ್ಯಳಾದ ಶ್ರೀ ಇಂದಿರಾ ಮುಕುಂದನ ಮಹಿಳೆ. ರೂಪಗಳ ಗುಣಗಳ ಅಂತಹ ಮಹಿಳೆಯು ನಿತ್ಯ ನೂತನವೂ ಏಕಮದ್ವಿತೀಯವೂ ಆದ ಪುರಾತನ ಪುರುಷನೂ ಕ್ಷರಾಕ್ಷರ ಪುರುಷ ಪೂಜಿತ ಪಾದ ಪದ್ಮನೂ ಆದ ಆ ಅಪಾರ ಮಹಿಮಾ ಸಂಪನ್ನನ ಅನಂತ ರೂಪ ವಿಶೇಷಗಳು ಗುಣ ವಿಶೇಷಗಳು ನಿರಂತರದಲ್ಲಿ ಆಲೋಚಿಸುತ್ತಾ ಉಪಾಸಿಸುತ್ತಾ ಸಾಕಲ್ಯೇನ ಅವನ ಗುಣ ರೂಪ ಕ್ರಿಯಾ ವಿಶೇಷಗಳನ್ನು ಅರಿಯಲು ಸಾಧ್ಯವಾಗದೆ ಅವುಗಳ ಆದ್ಯಂತ ವ್ಯಾಪ್ತನಾದ ಎಲೆಗಳನ್ನು ಕಾಣದೆ ನಾನಾ ರೂಪ ವಿಶೇಷಗಳಿಂದ ತಾನೇ ಅವನ ಸೇವೆಯನ್ನು ನಿರಂತರ ಮಾಡುತ್ತಿರುವ ಮಹಿಮಾ ಸಂಪನ್ನಳು. ಸೀಮೆಗಾಣದೆ ಬೆರಗಾದೆ ಶ್ರೀ ಲಕ್ಷ್ಮೀದೇವಿಯು ಪರಮಾತ್ಮನ ನಿತ್ಯಾವಿಯೋಗಿನಿಯೂ ಆತನ ವಕ್ಷಸ್ಥಳದ ನಿವಾಸಿಯೂ ನಿತ್ಯ ಮುಕ್ತಳೂ ನಿರ್ವಿಕಾರಳು ಆದ ಮಹಮ್ಮಾಯಿ ಶ್ರೀ ಪರಮಾತ್ಮನಿಗೆ ಸಮಳೆನಿಸಿದ್ದಾಳೆ. ದೇಶತಃ ಕಾಲತಃ ಸಮಳು, ಗುಣತಃ ಅಸಮಳು.
ಅಂತಹ ಸುಗುಣ ಸಂಪನ್ನೆ ಸರ್ವನಿಯಾಮಕನ ಜಗಜ್ಜನ್ಮಾದಿ ಕಾರಣನ ಸರ್ವಚೇಷ್ಟಾವರ್ತಕನ ಮಹಾಮಹಿಮೆಗಳು ಇನ್ನೆಷ್ಟು ಅಪಾರವಾಗಿದೆಯೋ ಎಂದು ಕ್ಷಣ ಕ್ಷಣಕ್ಕೂ ಆಲೋಚಿಸುತ್ತಾ ಸೀಮೆಗಾಣದೆ ದಿಗ್ಭ್ರಾಂತಳಾಗಿ ಆಶ್ಚರ್ಯಚಕಿತಳಾಗಿ ಆ ನಿತ್ಯ ನೂತನನ ಮಹಿಮಾ ವಿಶೇಷಗಳನ್ನು ಕ್ಷಣ ಕ್ಷಣಕ್ಕೆ ನೂತನ ಪದಲ್ಲಿ ಕಾಣುತ್ತಾ ಉಪಾಸಿಸುತ್ತಾ ಸೇವಿಸುತ್ತಾ ಬೆರಗಾಗಿದ್ದಾಳೆ ಎಂದು ಮಹಾಲಕ್ಷ್ಮೀ ದೇವಿಯರ ಮಹಿಮೆಯನ್ನು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣ ಅರ್ಪಣಮಸ್ತು.